ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಗುಡುಗು ಸಿಡಿಲು ಬಿರುಗಾಳಿ ಸಹಿತ ಭಾರೀ ಮಳೆ, ಅಪಾರ ಪ್ರಮಾಣದಲ್ಲಿ ಹಾನಿ, ಸಾವು. ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕಿನಲ್ಲಿ ಇಂದು ಗುರುವಾರ ಸುರಿದ ಭೀಕರ ಮಳೆಗೆ ಅಪಾರ ಪ್ರಮಾಣದಲ್ಲಿ ಹಾನಿ, ಸಾವು ನೋವು ಸಂಭವಿಸಿದೆ. ಮುದ್ದೇಬೇಳ ತಾಲೂಕಿನ ಗೋನಾಳ ಎಸ್ಎಚ್ ಗ್ರಾಮದ ಬಸಪ್ಪ ಮಡ್ಯಪ್ಪ ಉಪ್ಪಲ್ದಿನ್ನಿ ಎಂಬುವರಿಗೆ ಸೇರಿದ ಒಂದು ಎತ್ತು ಹಾಗೂ ಬಸನಗೌಡ ಶಿವನಗೌಡ ಪಾಟೀಲ್ ಎಂಬುವರಿಗೆ ಸೇರಿದ ಒಂದು ಆಕಳು ಮತ್ತು ದೇವೂರು ಗ್ರಾಮದ ಹನುಮಂತ್ ಅಡಿಯಾಳ ಅವರಿಗೆ ಸೇರಿದ ಒಂದು ಎಮ್ಮೆ ಹಾಗೂ ಅಡವಿ ಹುಲಗಬಾಳ ಗ್ರಾಮದ ಹನುಮಂತ್ ಕಂಬಾರ್ ಅವರಿಗೆ ಸೇರಿದ ಒಂದು ಎತ್ತು ಸಿಡಿಲು ಬಡಿದು ಮೃತಪಟ್ಟಿರುವುದು ಸ್ಥಾನಿಕವಾಗಿ ಕಂದಾಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಖಚಿತಪಡಿಸಿದ್ದಾರೆ. ಇನ್ನು NDRF, SDRF ನಿಯಮದಂತೆ ಎತ್ತು ಮೃತಪಟ್ಟರೆ 32,000 ರೂಪಾಯಿ ಪರಿಹಾರ, ಆಕಳು ಮೃತಪಟ್ಟರೆ 37,500 ರೂಪಾಯಿ ಪರಿಹಾರ, ಎಮ್ಮೆ ಮೃತಪಟ್ಟರೆ 37,500 ರೂಪಾಯಿ ಪರಿಹಾರ ನೀಡಲಾಗುತ್ತದೆ ಎಂದು ಮುದ್ದೇಬೇಳ ತಹಸೀಲ್ದಾರ್ ಬಸವರಾಜ್ ನಾಗರಾಳ ತಿಳಿಸಿದ್ದಾರೆ. ಉಳಿದಂತೆ ಮುದ್ದೇಬೇಳ ಪಟ್ಟಣದ ಬಸ್ ನಿಲ್ದಾಣ ಹತ್ತಿರ ಆಲಮಟ್ಟಿ ರಸ್ತೆಯಲ್ಲಿ ಸೇರಿದಂತೆ ಹಲವೆಡೆ ಗಿಡಮರಗಳು ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿತ್ತು. ಪುರಸಭೆ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬಿದ್ದ ಮರಗಿಡಗಳ ತೆರವು ಕಾರ್ಯಾಚರಣೆ ನಡೆಸಿ ಸಂಚಾರಕ್ಕೆ ಮುಕ್ತ ಮಾಡಿದರು. ಅತಿ ರಭಸದಿಂದ ಬೀಸಿದ ಬಿರುಗಾಳಿಗೆ ತಗಡಿನ ಶೆಡ್ ಹಾರಿ ಹೋಗಿ ಹಾನಿಗೀಡಾಗಿದೆ. ಪಟ್ಟಣದ ಹಲವು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿ ತೊಂದರೆ ಉಂಟು ಮಾಡಿದೆ.